ಬಾರ್ದನ್ನು ಕಲ್ತರು, ಉಣ್ಣಬಾರ್ದನ್ನು ಉಂಡ್ರು. ತೃಪ್ತಿಯ ಜೀವನ ಇಲ್ಲವೇ ಇಲ್ಲ ಇವತ್ತು. ಪ್ರತಿಯೊಂದರಲ್ಲೂ ಅತೃಪ್ತಿ, ಎಲ್ಲ ಅನಾಚಾರ. ಎಲ್ಲಿ ನೋಡಿದ್ರು ತಾಂಡವಾಡ. ಯಾವ ರಾಜಕೀಯ ಎಲ್ಲಿ ಹೈ ಪೊಸಿಷನ್ ಅಧಿಕಾರಿ ಅಂತಾನೆ, ಅವನಲ್ಲಿ ಒಂದು ನೀತಿ, ನಾನೇ ಆಗಬೇಕು, ಇವನೇ ಆಗಬೇಕು. ಯಾಕಾಗಬೇಕು? ಏನಕ್ಕಾಗಿ ಆಗಬೇಕು? ಇವತ್ತು ಹೋಗಿ ನಾಳೆ ಬರೋಬೇಕಲ್ಲ. ಇದು ಈ ಕ್ಷಣಗಳಿಗೆ ನಮ್ಮ ಜೀವನದಲ್ಲಿ ಇನ್ನೊಂದು ಸರಿ ಬರಲ್ಲ ಅಲ್ಲವೇ? ಇರೋದನ್ನ ಈ ಇರೋಂಥದ್ದು ಒಂದು ಸೌಮ್ಯ. ಎಷ್ಟು ಆನಂದವಾಗಿ ಭೂಮಾತೆಯ ಸಂಸ್ಕೃತಿಯನ್ನು ಉಂಟು ಮಾಡಿದರೆ, ಪ್ರಕೃತಿಯ ನಿಯಮ ಆನಂದವಾಗಿ ಕಂಡುಂಡು ಒಬ್ಬೊಬ್ಬರಿಗೂ ಆ ಸತ್ಯ ಅಸತ್ಯವನ್ನು ಹಂಚಿಕೊಂಡು ಆನಂದವನ್ನು ಕಂಡುಂಡಾಗ ಆಯುಷ್ಯ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬಹುದು. ದೇವರು ನೋಡಿದ್ರು ಮನಸ್ಸಿನ ಅರಳುವಿಕೆ ಅಂದರೆ, ನಾವು ಹಿಂದೂಗಳು ಗಂಟೆ ಅಳ್ಳಾಡಿಸ್ತೀವಿ, ನಗಾರಿ ಬಾರಿಸ್ತೀವಿ, ಶಬ್ದ ಮಾಡ್ತೀವಿ, ಚರ್ಚಲ್ಲಿ ಗಂಟೆ ಹೊಡಿತಾನೆ, ಸಾಬಿ ಕೂಗ್ತಾನೆ. ಈ ಎಲ್ಲ ತತ್ವಗಳೇನು ಹೇಳುತ್ತೆ, ಈ ಶಬ್ದವನ್ನು ಅದೆಷ್ಟು ಆತ್ಮಗಳು ಆಲಿಸ್ತವೆ, ಆ ಎಲ್ಲ ಆತ್ಮಗಳ ಒಕ್ಕೂಟ ಒಂದು ಶಕ್ತಿ ಆಗಲಿಕ್ಕೆ ಸಾಧ್ಯ.